ಸ್ತ್ರೀಯರು ಯಾವ್ಯಾವೆಲ್ಲ ಆಹಾರಗಳನ್ನ ಸೇವಿಸಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮೊಟ್ಟೆ ಅಂದ್ರೆ ಅರ್ಧಂಬರ್ಧ ಬೇಯಿಸಿರೋ ಮೊಟ್ಟೆ, ಹಾಗೆ ಅರ್ಧಂಬರ್ಧ ಬೇಯಿಸಿರೋ ಚಿಕನ್, ಮಟನ್. ಇದನ್ನ ಸರಿಯಾಗಿ ಕುಕ್ ಮಾಡಿಲ್ಲ ಅಂತಂದ್ರೆ ಅದರಲ್ಲಿರೋ ಸಾಲ್ಮೊನೆಲ್ಲಾ ಅನ್ನೋ ಬ್ಯಾಕ್ಟೀರಿಯಾ ನಿಮ್ಮ ಹೊಟ್ಟೆ ಸೇರಿ ಹೊಟ್ಟೆಯಲ್ಲಿ ವಾಂತಿ ಅಥವಾ ಹೊಟ್ಟೆ ನೋವು ಈ ತರದ ಸಮಸ್ಯೆನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಸರಿಯಾಗಿ ಮೊಟ್ಟೆ ಆಗ್ಲಿ ಮಾಂಸ ಚಿಕನ್ ಯಾವ್ದಾದ್ರೂ ಆಗ್ಲಿ ಸರಿಯಾದ ರೀತಿನಲ್ಲಿ ಕುಕ್ ಮಾಡಿ ತಿನ್ನೋದು ಉತ್ತಮ. ಎರಡನೇದು ಬಂದು ಪಾಶ್ಚರೈಸ್ಡ್ ಮಿಲ್ಕ್ ಅಂತಂದ್ರೆ ಅನ್ಪಾಶ್ಚರೈಸ್ಡ್ ಮಿಲ್ಕ್ ನ ಸೇವನೆ ಮಾಡೋದ್ರಿಂದ, ಕರ್ದಿರೋ ಕಡೆ ಹಾಲು ತಂದು ಕುಡಿಯೋದ್ರಿಂದ ಗರ್ಭಿಣಿ ಸ್ತ್ರೀಯರಿಗೆ ಬೇಗನೆ ಅದರಿಂದ ಇನ್ಫೆಕ್ಷನ್ಸ್ ಆಗೋ ಅವಕಾಶ ಇರುತ್ತೆ. ಹಾಗಾಗಿ ಪಾಶ್ಚರೈಸ್ಡ್ ಮಿಲ್ಕ್ ನ ಸೇವನೆ ಮಾಡಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನೀವೇನಾದ್ರೂ ಅದೇ ರೀತಿಯಾದಂತಹ ಹಾಲು ಕುಡಿತೀವಿ ಅಂತಂದ್ರೆ ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಕೆಂಪಾಳ ಕಾಯಿಸ್ಬಿಟ್ಟು ನೀವು ಅದನ್ನ ಸೇವಿಸೋದು ಅಗತ್ಯ. ನಂತರ ಬಂದು ಹೆಚ್ಚು ಕೂಲ್ ಡ್ರಿಂಕ್ಸ್ ಕುಡಿಯೋದು ಅಥವಾ ಕಾಫಿ, ಕೆಫೇನ್ ಇರೋ ಆಹಾರಗಳನ್ನ ಸೇವಿಸೋದು. ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ನೀವು ಯಾವುದೇ ಅಭ್ಯಾಸ ಆದ್ರೂ ಸರಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ. ನಿಮ್ಗೆ ಏನಾದ್ರೂ ಅಷ್ಟು ಕಾಫಿ ಟೀ ಹುಚ್ಚಿತ್ತು ಅಂತಂದ್ರೆ ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಳಿ. ಯಾಕಂದ್ರೆ ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ನಂತರ ಬಂದ್ಬಿಟ್ಟು ಹೆಚ್ಚು ಜಂಕ್ ಫುಡ್ ಹಾಗೆ ಹೆಚ್ಚು ಆಯಿಲ್ ಇರುವಂತ ಆಹಾರಗಳು ಈ ತರದನ್ನ ಅಥವಾ ಹೆಚ್ಚು ಖಾರವಾದಂತ ಆಹಾರಗಳು ಸೇವನೆ ಮಾಡೋದ್ರಿಂದ ನಮ್ಗೆ ನಮ್ಮ ಹಿರಿಕರು ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ ಹೆಚ್ಚು ಖಾರಯುಕ್ತ ಆಹಾರಗಳನ್ನ ಸೇವಿಸಿದ್ರೆ ಮಗು ತಲೆಯಲ್ಲಿ ಕೂದಲು ಬೆಳೆಯಲ್ಲ, ಕೂದಲು ಇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹೆಚ್ಚು ಜಂಕ್ ಫುಡ್ ನ ತಿನ್ಬೇಡಿ, ಹೆಚ್ಚು ಖಾರಯುಕ್ತ ಹಾಗೆ ಹೆಚ್ಚು ಎಣ್ಣೆಯುಕ್ತ ಆಹಾರಗಳನ್ನ ಕಡಿಮೆ ಮಾಡಿ. ನಂತರ ಬಂದ್ಬಿಟ್ಟು ಮೇಜರ್ ಆಗಿ ಈ ಪಾಯಿಂಟ್, ನಿಮ್ಗೆ ಏನಾದ್ರೂ ಕೈಕಾಲು ನೋವು, ತಲೆನೋವು ಈ ತರದ್ದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಗೆ ನೀವೇ ಹೋಗಿ ಮೆಡಿಕಲ್ ಅಲ್ಲಿ ಮಾತ್ರೆನ ತಗೊಂಡು ನುಂಗೋದು. ಯಾವುದೇ ಕಾರಣಕ್ಕೂ ನೀವು ಯಾವುದೇ ರೀತಿಯಾದಂತ ನೋವಾದ್ರೂ ಅಷ್ಟೇನೆ ಅಥವಾ ಯಾವುದೇ ರೀತಿಯಾದಂತ ಬೇರೆ ಸಮಸ್ಯೆಗಳಿಗೆ ನೀವೇ ಸ್ವತಃ ಹೋಗಿ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಮಾತ್ರೆನ ಡಾಕ್ಟರ್ ಸಲಹೆ ಇಲ್ಲದೆ ತಗೊಳ್ಳೋ ಹಾಗಿಲ್ಲ. ಇದೊಂದು ಮೇಜರ್ ಪಾಯಿಂಟ್. ನಂತರ ಬಂದ್ಬಿಟ್ಟು ಮದ್ಯಪಾನ, ಧೂಮಪಾನ, ತಂಬಾಕು ಹಾಕೋದು ಈ ತರದ್ದೇನಾದ್ರೂ ಅಭ್ಯಾಸ ಇದ್ರೆ ಇದು ನಿಮ್ಮ ಮಗುವಿನ ಬೆಳವಣಿಗೆ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.